ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 18 ತಿಂಗಳ ಡಿ ಎಗೆ ಸಂಬಂಧಿಸಿದಂತೆ. ಕೊರೋನಾ ಟೈಮಲ್ಲಿ ಏನು ಡಿ ಎನ ಹಿಡಿದಿಟ್ಟುಕೊಳ್ಳಲಾಗಿತ್ತು, ಸೊ ಆ ಒಂದು ಡಿ ಎನ ರಿಲೀಸ್ ಮಾಡೋದಕ್ಕೆ ಸರ್ಕಾರ ಫೈನಲಿ ಒಂದು ಅಟೆಂಪ್ಟನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಬೇಡಿಕೆಯನ್ನು ಇಡ್ತಾ ಇದ್ದರು. ನಮ್ಮ ಒಂದು 18 ತಿಂಗಳ ತುಟ್ಟಿ ಭತ್ಯೆಯನ್ನು ಸರ್ಕಾರ ಹಿಡಿದಿಟ್ಟುಕೊಂಡಿದೆ, ಅದನ್ನು ರಿಲೀಸ್ ಮಾಡಬೇಕು, ಇದರಿಂದಾಗಿ ನಮಗೆ ಆರ್ಥಿಕ ನಷ್ಟ ಆಗ್ತಾ ಇದೆ ಅಂತ ಬಹಳ ದಿನಗಳಿಂದ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಒಂದು ಪ್ರೆಷರನ್ನು ಹಾಕ್ತಾ ಇದ್ದರು ಸರ್ಕಾರದ ಮೇಲೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಫೈನಲಿ ಗುಡ್ ನ್ಯೂಸ್ ಸಿಗುವಂಥ ಒಂದು ಸಮಯ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಏನಿದೆ ಈ ಒಂದು ಅಪ್ಡೇಟ್ ಮತ್ತು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಎಲೆಕ್ಷನ್ಸ್ಗಳು ಬರ್ತಾ ಇರೋದ್ರಿಂದಾಗಿ ಕಂಪ್ಲೀಟ್ ಆಗಿರುವಂಥ ಡಿ ಎನ ರಿಲೀಸ್ ಮಾಡೋದಕ್ಕೆ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಮುಂದೆ ಬರ್ತಾ ಇದೆ. ಆ್ಯಂಡ್ ಆ ಒಂದು ಟೈಮಲ್ಲಿಯೇ ರಾಜ್ಯ ಸರ್ಕಾರ ಕೂಡ, ಏನಕ್ಕಂದರೆ ಕೇಂದ್ರ ಸರ್ಕಾರ ಹಿಡಿದಿಟ್ಟುಕೊಂಡಿದೆ ಅಂತ ರಾಜ್ಯ ಸರ್ಕಾರ ಈ ಒಂದು ಡಿ ಎನ ನೀಡ್ತಾ ಇಲ್ಲ. ಬಟ್ ರಾಜ್ಯ ಸರ್ಕಾರವು ಕೂಡ ಇವಾಗ ನೀಡಬೇಕಾಗಿರುವಂಥ ಒಂದು ಸಮಯ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ತುಂಬ ಸತಿ ಸಿ ಎಸ್ ಷಡಕ್ಷರಿಯವರು ಕೂಡ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಸಿಗಬೇಕಾಗಿರುವಂಥ ವೇತನ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಬರಬೇಕಾಗಿರುವಂಥ ಅರಿಯರ್ಸ್, ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೂ ಕೂಡ ಹಾಗೂ ಏನು ಪಿಂಚಣಿದಾರರು ನಿವೃತ್ತರಾಗಿದ್ದಾರೆ ಮೊದಲೇ ಸೇವೆಯನ್ನು ಸಲ್ಲಿಸಿ, ಅಂತಹ ಪಿಂಚಣಿದಾರರಿಗೂ ಕೂಡ ಈ ಒಂದು ಅಮೌಂಟ್ ಸೇರಬೇಕು ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಒಂದು ವಾದವನ್ನು ಮಂಡಿಸಲಾಗ್ತಾ ಇದ್ದು, ಒಂದು ಬೇಡಿಕೆಯನ್ನು ಕಂಟಿನ್ಯೂಸ್ ಆಗಿ ಇಡಲಾಗ್ತಾ ಇತ್ತು. ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿರುವಂಥ ಒಂದು ಅಪ್ಡೇಟನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸೊ ಹಾಗಾಗಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸರ್ಕಾರಿ ನೌಕರರಿಗೆ ಮೆಗಾ ಗುಡ್ ನ್ಯೂಸ್. 18 ತಿಂಗಳ ಡಿಎ ಬಾಕಿ ಹಣ ಬಿಡುಗಡೆಗೆ ಸಿಎಂ ಸಿದ್ಧತೆ. ಯಾರ ಖಾತೆಗೆ ಎಷ್ಟು ಸಾವಿರ ಹಣ ಬರಲಿದೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಪೀಠಿಕೆ. ನಮಸ್ಕಾರ ವೀಕ್ಷಕರೇ, ನ್ಯೂ ಲೈವ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕಳೆದ 4-5 ವರ್ಷಗಳಿಂದ ಕಾತರದಿಂದ ಕಾಯುತ್ತಿದ್ದ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ನಾನು ಮಾಹಿತಿ ನೀಡಲಿದ್ದೇನೆ. ನೌಕರರ ವಲಯದಲ್ಲಿ ಈಗ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಅದು 18 ತಿಂಗಳ ತುಟ್ಟಿ ಭತ್ಯೆ, ಡಿಎ, ಬಾಕಿ ಹಣ ಅಥವಾ ಅರಿಯರ್ಸ್. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ತಡೆಹಿಡಿಯಲಾಗಿದ್ದ ಆಗಸ್ಟ್ 18 ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾಗಿದ್ದಾರೆ ಎಂಬ ಬಲವಾದ ಸುಳಿವು ಸಿಕ್ಕಿದೆ. ಈ ವಿಡಿಯೋದಲ್ಲಿ ನಾವು ಈ ಬಾಕಿ ಹಣದ ಸಂಪೂರ್ಣ ಇತಿಹಾಸ, ಸಂಘಟನೆಯ ಹೋರಾಟ ಮತ್ತು ಮುಖ್ಯವಾಗಿ ಯಾವ ವರ್ಗದ ನೌಕರರ ಬ್ಯಾಂಕ್ ಖಾತೆಗೆ ಎಷ್ಟು ಸಾವಿರ ರೂಪಾಯಿ ಜಮೆಯಾಗಲಿದೆ ಎಂಬುದನ್ನು ಸವಿಸ್ತಾರವಾಗಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನಿದು 18 ತಿಂಗಳ ಡಿಎ ಬಾಕಿ ಹಣದ ವಿವಾದ? ಸ್ನೇಹಿತರೆ, ನಮಗೆಲ್ಲರಿಗೂ ತಿಳಿದಿರುವಂತೆ 2020 ಮತ್ತು 2021ರ ವರ್ಷಗಳು ಇಡೀ ಮಾನವ ಕುಲಕ್ಕೆ ಕರಾಳ ದಿನಗಳಾಗಿದ್ದವು. ಕೋವಿಡ್ ಮಹಾಮಾರಿಯಿಂದಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದಾಗ ಕೇಂದ್ರ ಸರ್ಕಾರವು ತನ್ನ ನೌಕರರ 3 ಕಂತುಗಳ ತುಟ್ಟಿ ಭತ್ಯೆಯನ್ನು ತಡೆಹಿಡಿದಿತ್ತು. ಕೇಂದ್ರದ ಹಾದಿಯನ್ನೇ ಅನುಸರಿಸಿದ ಅಂದಿನ ರಾಜ್ಯ ಸರ್ಕಾರವೂ ಸಹ ಜನವರಿ 2020 ರಿಂದ ಜೂನ್ 2021ರವರೆಗಿನ ಒಟ್ಟು 18 ತಿಂಗಳ ಡಿಎ ಹಣವನ್ನು ಸ್ಥಗಿತಗೊಳಿಸಿತ್ತು. ಆ ಸಮಯದಲ್ಲಿ ನೌಕರರು ಯಾವುದೇ ಪ್ರತಿಭಟನೆ ಮಾಡದೆ ಸರ್ಕಾರದ ನಿರ್ಧಾರಕ್ಕೆ ಸಹಕರಿಸಿದ್ದರು. ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ನಂತರವೂ ಈ 18 ತಿಂಗಳ ಬಾಕಿ ಹಣವನ್ನು ನೀಡಲು ಸರ್ಕಾರ ಹಿಂದೇಟು ಹಾಕುತ್ತಲೇ ಬಂದಿದೆ. ಇದು ನೌಕರರ ನ್ಯಾಯಬದ್ಧವಾದ ಹಕ್ಕಾಗಿದ್ದು, ಇದನ್ನು ಪಡೆಯಲು ಈಗ ದೊಡ್ಡ ಮಟ್ಟದ ಸಿದ್ಧತೆಗಳು ನಡೆಯುತ್ತಿವೆ. ಸಿ. ಎಸ್. ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆದ ಸಂಘಟಿತ ಹೋರಾಟ. ಈ 18 ತಿಂಗಳ ಬಾಕಿ ಹಣದ ಬಿಡುಗಡೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ. ಎಸ್. ಷಡಕ್ಷರಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಷಡಕ್ಷರಿ ಅವರು ಈ ವಿಷಯವನ್ನು ಕೇವಲ ಬೇಡಿಕೆಯಾಗಿ ಇಡದೆ ನೌಕರರ ಭಾವನಾತ್ಮಕ ಮತ್ತು ಆರ್ಥಿಕ ಹಕ್ಕನ್ನಾಗಿ ಸರ್ಕಾರದ ಮುಂದೆ ಮಂಡಿಸಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದ ಷಡಕ್ಷರಿ ಅವರು ಕೋವಿಡ್ ಸಮಯದಲ್ಲಿ ನೌಕರರು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಷ್ಟೋ ನೌಕರರು ಪ್ರಾಣ ಕಳೆದುಕೊಂಡಿದ್ದಾರೆ. ಅವರ ಈ ತ್ಯಾಗಕ್ಕೆ ಗೌರವವಾಗಿ ಅವರ ಬಾಕಿ ಹಣವನ್ನು ನೀಡಲೇಬೇಕು ಎಂದು ಬಲವಾಗಿ ಒತ್ತಾಯಿಸಿದ್ದಾರೆ. ಷಡಕ್ಷರಿ ಅವರ ಈ ತಾರ್ಕಿಕ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಆರ್ಥಿಕ ಇಲಾಖೆಗೆ ಈ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ ಎನ್ನಲಾಗಿದೆ. ಇದು ನೌಕರರ ಪಾಲಿಗೆ ದೊರೆತ ದೊಡ್ಡ ಮೊದಲ ಗೆಲುವು.
ಯಾರಿಗೆ ಎಷ್ಟು ಹಣ ಸಿಗಲಿದೆ? ಸಂಪೂರ್ಣ ಲೆಕ್ಕಾಚಾರ. ಈಗ ಪ್ರತಿಯೊಬ್ಬ ನೌಕರನ ಮನಸ್ಸಿನಲ್ಲಿರುವ ಪ್ರಶ್ನೆ ಎಂದರೆ, ನನ್ನ ಖಾತೆಗೆ ಎಷ್ಟು ಹಣ ಬರಬಹುದು ಎಂಬುದು. ಈ 18 ತಿಂಗಳ ಬಾಕಿ ಹಣವು ನೀವು 2020ರಿಂದ 21ರ ಅವಧಿಯಲ್ಲಿ ಪಡೆಯುತ್ತಿದ್ದ ಮೂಲ ವೇತನ, ಬೇಸಿಕ್ ಪೇ ಮತ್ತು ಅಂದಿನ ಡಿಎ ದರವನ್ನು ಆಧರಿಸಿರುತ್ತದೆ. ಅಂದಾಜು ಲೆಕ್ಕಾಚಾರ ಇಲ್ಲಿದೆ. ಗ್ರೂಪ್ ಡಿ ನೌಕರರು, ಇವರ ಮೂಲ ವೇತನವು ಸಾಮಾನ್ಯವಾಗಿ 17,000ರಿಂದ 22,000 ರೂಪಾಯಿ ಆಸುಪಾಸಿನಲ್ಲಿರುತ್ತದೆ. ಇವರಿಗೆ ಸುಮಾರು 12,000 ರೂಪಾಯಿ ನಿಂದ 18,000 ರೂಪಾಯಿ ವರೆಗೆ ಬಾಕಿ ಹಣ ಸಿಗುವ ಸಾಧ್ಯತೆ ಇದೆ. ಗ್ರೂಪ್ ಸಿ ನೌಕರರು, ಶಿಕ್ಷಕರು, ಗುಮಾಸ್ತರು, ಪೊಲೀಸರು, ಇವರ ಮೂಲ ವೇತನವು 25,000ದಿಂದ 45,000 ರೂಪಾಯಿ ವರೆಗೆ ಇರುತ್ತದೆ. ಈ ವರ್ಗದ ನೌಕರರಿಗೆ ಕನಿಷ್ಠ 25,000 ರೂಪಾಯಿ ನಿಂದ 40,000 ರೂಪಾಯಿ ವರೆಗೆ ದೊಡ್ಡ ಮೊತ್ತದ ಹಣ ಬರುವ ನಿರೀಕ್ಷೆ ಇದೆ. ಗ್ರೂಪ್ ಬಿ ಮತ್ತು ಎ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳ ಮೂಲ ವೇತನವು 50,000ಕ್ಕಿಂತ ಹೆಚ್ಚಿರುತ್ತದೆ. ಇವರಿಗೆ ಸಿಗುವ ಬಾಕಿ ಹಣವು 60,000 ರೂಪಾಯಿ ನಿಂದ 1.5 ಲಕ್ಷ ರೂಪಾಯಿಗಳವರೆಗೂ ಇರಬಹುದು. ಪಿಂಚಣಿದಾರರಿಗೆ ಲಾಭ. ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೂ ಈ ಡಿಎ ಅರಿಯರ್ಸ್ ಅನ್ವಯವಾಗುತ್ತದೆ. ಅವರ ಪಿಂಚಣಿ ಮೊತ್ತಕ್ಕೆ ಅನುಗುಣವಾಗಿ ಅವರಿಗೆ ಕನಿಷ್ಠ 10,000ದಿಂದ 35,000 ರೂಪಾಯಿ ವರೆಗೆ ಹಣ ಸಿಗಲಿದೆ. ಸರ್ಕಾರದ ಮುಂದಿರುವ ಸವಾಲುಗಳು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಪ್ಲಾನ್. ಈ 18 ತಿಂಗಳ ಬಾಕಿ ಹಣ ಬಿಡುಗಡೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನದ ಅಗತ್ಯವಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ನೌಕರರ ಸ್ನೇಹಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲು ಬಯಸಿದ್ದಾರೆ. ಒಟ್ಟಾರೆ ಮೊತ್ತವನ್ನು ಒಂದೇ ಬಾರಿಗೆ ನೀಡಲು ಕಷ್ಟವಾದರೆ ಅದನ್ನು 2 ಅಥವಾ 3 ಕಂತುಗಳಲ್ಲಿ ಇನ್ಸ್ಟಾಲ್ಮೆಂಟ್ಸ್ ನೀಡುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ಮೂಲಕ ಆರ್ಥಿಕ ಹೊರೆಯನ್ನು ನಿಭಾಯಿಸಬಹುದು ಮತ್ತು ನೌಕರರ ಬೇಡಿಕೆಯನ್ನು ಈಡೇರಿಸಬಹುದು ಎಂಬುದು ಸರ್ಕಾರದ ಲೆಕ್ಕಾಚಾರವಾಗಿದೆ. ಈ ನಿರ್ಧಾರ ಹೊರಬಂದರೆ ಅದು ರಾಜ್ಯದ ಇತಿಹಾಸದಲ್ಲೇ ನೌಕರರಿಗೆ ಸಿಗುವ ಅತಿ ದೊಡ್ಡ ಆರ್ಥಿಕ ಕೊಡುಗೆಯಾಗಲಿದೆ. ನೌಕರರ ಸಂಘದ ಮುಂದಿನ ನಡೆ ಏನು? ಸಿ.ಎಸ್. ಷಡಕ್ಷರಿ ಅವರು ಈಗಾಗಲೇ ಸ್ಪಷ್ಟಪಡಿಸಿರುವಂತೆ ಕೇವಲ ಡಿಎ ಹೆಚ್ಚಳ ಮಾತ್ರವಲ್ಲದೆ ಈ ಹಳೆಯ 18 ತಿಂಗಳ ಬಾಕಿ ಹಣ ಬಿಡುಗಡೆ ಮಾಡುವುದು ಸಂಘದ ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಬಜೆಟ್ ಅಥವಾ ವಿಶೇಷ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಸಲು ಸಂಘವು ಸರ್ಕಾರದ ಮೇಲೆ ಒತ್ತಡ ಮುಂದುವರಿಸಲಿದೆ. ಷಡಕ್ಷರಿ ಅವರ ಈ ದಕ್ಷ ನಾಯಕತ್ವಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ನೌಕರರು ಬೆಂಬಲ ಸೂಚಿಸಿದ್ದಾರೆ. ಮುಕ್ತಾಯ. ಒಟ್ಟಾರೆಯಾಗಿ ಹೇಳುವುದಾದರೆ 18 ತಿಂಗಳ ಡಿಎ ಬಾಕಿ ಹಣದ ವಿಚಾರದಲ್ಲಿ ಕತ್ತಲೆ ದೂರವಾಗಿ ಬೆಳಕು ಕಾಣುವ ಸಮಯ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಸಕಾರಾತ್ಮಕ ನಿಲುವು ಮತ್ತು ಷಡಕ್ಷರಿ ಅವರ ನಿರಂತರ ಬೆನ್ನಟ್ಟುವಿಕೆ ನೌಕರರಿಗೆ ಶುಭ ಸುದ್ದಿ ತರುವಂತಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸರ್ಕಾರವು ಈ 18 ತಿಂಗಳ ಬಾಕಿ ಹಣವನ್ನು ಯುಗಾದಿ ಹಬ್ಬದ ಮೊದಲು ನೀಡಬೇಕೇ? ನಿಮ್ಮ ವೈಯಕ್ತಿಕ ಲೆಕ್ಕಾಚಾರದ ಪ್ರಕಾರ ನಿಮಗೆ ಎಷ್ಟು ಅರಿಯರ್ಸ್ ಬರಬಹುದು ಎಂದು ಅಂದಾಜಿಸಿದ್ದೀರಿ? ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹದ್ದೇ ಲೇಟೆಸ್ಟ್ ಮತ್ತು ಅಧಿಕೃತ ಮಾಹಿತಿಗಳಿಗಾಗಿ ನಮ್ಮ ನ್ಯೂ ಲೈವ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಎಲ್ಲಾ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನೌಕರರಿಗೆ ಮಾಹಿತಿ ತಲುಪಿಸಿ. ಧನ್ಯವಾದಗಳು. ಸೊ ಬೇಸಿಕಲಿ ನಾವು ಇಷ್ಟೊತ್ತು ನೋಡಿರುವಂಥದ್ದು ಯಾವ ರೀತಿಯಾದಂಥ ಒಂದು ಹೋರಾಟವನ್ನು ಸಿ.ಎಸ್. ಷಡಕ್ಷರಿ ಅವರು ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಸರ್ಕಾರವು ಕೂಡ ಸರ್ಕಾರಿ ನೌಕರರ ಸ್ನೇಹಿ ಸಿ.ಎಂ. ಸಿದ್ದರಾಮಯ್ಯ ಅಂತ ಕರೀತಾರೆ. ಸೊ ಸರ್ಕಾರಿ ನೌಕರರಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗ ಆಗಿರ್ಬೋದು, ಅದರೊಂದಿಗೆ ಒಂದು ತುಟ್ಟಿ ಭತ್ಯೆ ಹೆಚ್ಚಳ, ಆರೋಗ್ಯ ಸಂಜೀವಿನಿ ಯೋಜನೆ, ಸೊ ಅದ್ರ ಜೊತೆಗೇ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥದ್ದಕ್ಕೆ ಸಂಬಂಧಿಸಿದಂತೆ ಕಮಿಟಿಯನ್ನು ರಚಿಸಿರುವುದಾಗಿರ್ಬೋದು. ಸೊ ಹಲವಾರು ಯೋಜನೆಗಳನ್ನು ಸರ್ಕಾರಿ ನೌಕರರಿಗಾಗಿ ಇಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ. ಸೊ ಹಾಗಾಗಿ ಈ ಒಂದು ಟೈಮಲ್ಲಿಯೂ ಕೂಡ 18 ತಿಂಗಳ ತುಟ್ಟಿ ಭತ್ಯೆಯನ್ನು ಸಿ.ಎಂ. ಸಿದ್ದರಾಮಯ್ಯನವರು ರಿಲೀಸ್ ಮಾಡ್ತಾರೆ. ಸರ್ಕಾರಿ ನೌಕರರಿಗೆ ಒಂದು ಹಬ್ಬಕ್ಕೆ ಸಿಹಿ ಸುದ್ದಿಯನ್ನು ನೀಡ್ತಾರೆ ಅಂತ ಒಂದು ಭರವಸೆ ಸಿ.ಎಸ್. ಷಡಕ್ಷರಿ ಅವರು ಇಟ್ಕೊಂಡಿದ್ದಾರೆ. ಮತ್ತು ಮುಂಬರುವಂಥ ಒಂದು ಸಚಿವ ಸಂಪುಟ ಸಭೆ ಅಥವಾ ಇನ್ನಿತರ ಯಾವುದೇ ಒಂದು ಟೈಮಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಈ ಒಂದು ಸಿಹಿ ಸುದ್ದಿಯನ್ನು ರಿಲೀಸ್ ಮಾಡಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಷಡಕ್ಷರಿಯವರು ಮಾಡಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ವಿಡಿಯೋನ ಒಳ್ಳೆಯದನ್ನು ಸೇರಿ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.